ಹೊಡಿಲಿ ಬಿಡಮ್ಮ. ನಿನ್ನಂಥ ಮಗಳನ್ನ ಹೆತ್ತ ತಪ್ಪಿಗೆ ಇದೆಲ್ಲ ಆಗ್ಲೇಬೇಕು. ಯಾಕೆ ಕೇಳಿಸ್ಬಿಟ್ಟೆ? ಕೈ ಎತ್ತು. ನಿನ್ನನ್ನು ಅತಿಥಿಯಾಗಿ ಮನೆಗೆ ಸೇರಿಸಿದ್ದಕ್ಕೆ, ನೀನು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಿ ನಿನಗೆ ಶಿಕ್ಷೆ ಕೊಡದೆ ಬಿಟ್ಟಿದ್ದಕ್ಕೆ ನನಗೆ ಶಿಕ್ಷೆ ಆಗಲೇಬೇಕು. ನಿನ್ನಿಂದಾಗಿ ನನ್ನ ಮನೆ ಮನಸ್ಸು ಎಲ್ಲ ಮೈಲಿಗೆ ಆಗಿಬಿಡ್ತು. ಸಂಸ್ಕಾರ ಇಲ್ದವನ ಜೊತೆ ಸ್ನೇಹ ಮಾಡಿದ್ರೆ ಎಷ್ಟು ಕೃತಜ್ಞನಾಗಿರ್ತಾನೆ ಅಂತ ನೀನೇ ತೋರಿಸ್ಬಿಟ್ಟೆ. ಸಂಸ್ಕಾರ? ನಾನು ಸಂಸ್ಕಾರ ಇಲ್ದಿರೋ ಅವಿವೇಕಿ, ಅನಾಗರಿಕ. ನೀವು ಜ್ಞಾನಿಗಳು. ವೇದ, ಪುರಾಣ, ರಾಮಾಯಣ, ಮಹಾಭಾರತನ ಪಾರಾಯಣ ಮಾಡೋ ಪುಣ್ಯಾತ್ಮರು. ಜ್ಞಾನದ ಭಂಡಾರ ನೀವು ಮಾತಾಡಿದ್ರೆ ಮಂತ್ರ, ನಡೆದಾಡಿದ್ರೆ ಶ್ಲೋಕ. ಆದ್ರೆ ನಿಮ್ಮನೇಲಿ ಇರೋ ಈ ಶೋಕ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಗಿಲ್ಲ ಅಲ್ಲ? ಅವತ್ ನೀವೇನ್ ಹೇಳಿದ್ರಿ? ನೀ ನನ್ನ ಜಾತಿಯವನಾಗಿದ್ರೆ ನನ್ನ ಮಗಳನ್ನ ಕೊಟ್ಟು ನೀನ್ ಮದುವೆ ಮಾಡ್ತೀನಿ ಅಂದ್ರಿ. ಯಾವ್ದು ಜಾತಿ? ಇರೋದು ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು. ನೀವು ಮಾಡಿರೋ ಜಾತಿ ಅಂತಸ್ತಿಗೆ ಈ ನಮ್ಮ ಪ್ರೇಮನ ತಡೆ ಶಕ್ತಿ ಇಲ್ಲ. ಜಾತಿ ಬಗ್ಗೆ ಮಾತಾಡ್ತೀಯನೋ? ನೀನೊಬ್ಬ ನೀತಿ ಕೆಟ್ಟವನು. ಅವಳು ನನ್ನ ಮಗಳು. ಅವಳ ಭವಿಷ್ಯನ ನನ್ನ ಹೃದಯದಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಅವಳು ಹೇಗೆ ಬದುಕಬೇಕು ಅಂತ ನಾನು ಕನಸು ಕಾಣ್ತಾ ಇದ್ದೀನಿ. ಆದ್ರೆ ನೀನು ಅವಳ ದಾರಿ ತಪ್ಪಿಸ್ತಾ ಇದೀಯ. ರವಿ